ಹೇಳ್ತಾರೆ. ಕೃಷಿ ಮಾಹಿತಿಗಳು ನನ್ನ ಹತ್ರ ತುಂಬಾ ಜನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹತ್ರ ಏನ್ ನಾಲೆಜ್ ಇದೆ ಅದನ್ನ ನಾನು ಇನ್ನೊಬ್ನಿಗೆ ಕೊಡ್ಲಿಕ್ಕೆ ಆರಾಮದಲ್ಲಿ ಹೇಳ್ತೀನಿ. ಈ ಬಳ್ಳಿಯಲ್ಲಿ ವರ್ಷದ 365 ದಿನವೂ ಕಾಳುಮೆಣಸು ಆಗ್ತಾ ಇರ್ತದೆ. ಪಟಾಕ್ ಅಂತ ಹೋಗೋದಕ್ಕೆ ನೋಡಿ, ಈಗ ನಾನು ಇಲ್ಲೆಲ್ಲ ಕೆಳಗಡೆ ಬ್ರಾಂಚಸ್ ಬಂದಿದೆ ಅಂತ. ನಾನೆಂತ ಮಾಡಿದೆ ಅಂತ ಹೇಳಿದ್ರೆ, ಸಾಮಾನ್ಯ ಈ ಹೈಟಿಗೆ ಬರುವಾಗ ಸುಮಾರು ಒಂದು 2 ಫೀಟ್ ಬರುವ ಅಡಿಕೆ ತೋಟಗಳಿಗೆ ತೆಂಕ ಬಿಸಿಲು ಬರದ ಹಾಗೆ ಈ ಕಾಡಿದ್ರೆ ಬಹಳ ಒಳ್ಳೇದು ನಮಗೆ. ಅದಕ್ಕೋಸ್ಕರ ಈ ಕಾಡನ್ನು ಉಳಿಸಿಕೊಂಡಿದ್ದೇನೆ. ಗಮನಿಸಿದ ಕಾರಣ ನಮಗೆ ಇದು ಸರ್ವ ಋತು ಅಂತ ಗೊತ್ತಾಯ್ತು. ಇಲ್ಲೇ ಗೊತ್ತಾಗ್ತಿರ್ಲಿಲ್ಲ ಯಾವುದೊಂದು ಬಳ್ಳಿ ಕಾಡು ಬಳ್ಳಿ ಅಂತ. ಆಕ್ಚುಲಿ ವೈಲ್ಡ್ ವೆರೈಟಿ ಇದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಇವತ್ತು ಸುಳ್ಯ ತಾಲೂಕಿನ ನಿಂತಿಕಲ್ ಪಕ್ಕದಲ್ಲಿದ್ದೇನೆ. ಇದಕ್ಕಿಂತ ಮೊದಲು ಕೂಡ ಬೇರೆ ಬೇರೆ ಕಂಟೆಂಟ್ಗಳನ್ನು ಈ ಭಾಗದಿಂದ ಕೊಟ್ಟಿದ್ದೇನೆ. ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದಿರುವಂಥದ್ದು ಶ್ರೀನಂದನ್ ಭಟ್ರ ಮನೆಗೆ. ಇವ್ರದ್ದು ಇದಕ್ಕಿಂತ ಹಿಂದೆ ಒಂದು ವಿಡಿಯೋನ ನಮ್ಮಲ್ಲಿ ನೋಡಿದ್ದೀರಿ. ಅಂದರೆ ಒಂದು ಆ್ಯಕ್ಟಿವನ್ನು ಉಪಯೋಗಿಸಿ ತೋಟಕ್ಕೆ ಓಡಾಡಲಿಕ್ಕೆ, ಅಡಿಕೆಯನ್ನು ತೊಗೊಂಡು ಬರಲಿಕ್ಕೆ, ಗೊಬ್ಬರ ಹಾಕಲಿಕ್ಕೆಲ್ಲ ಒಂದು ಗಾಡಿಯನ್ನು ಮನೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಬೇರೆ ಬೇರೆ ರೀತಿಯ ಕಂಟೆಂಟ್ಗಳಿರೋದು ಬರ್ತಾನೆ ಇರ್ತದೆ. ಆದರೆ ನಾನು ಇವತ್ತೊಂದು ವಿಶೇಷವಾಗಿರುವಂಥ ಕಂಟೆಂಟನ್ನು ತೋರಿಸಲಿಕ್ಕೆ ಹೊರಟಿರುವಂಥದ್ದು ಕಾಳು ಮೆಣಸಿನ ಕೃಷಿಗೆ ಸಂಬಂಧಪಟ್ಟಿರುವಂಥ ಸಂಗತಿಗಳು. ಇದರದೊಂದು 3 ವಿಷಯಗಳನ್ನು ಕವರ್ ಮಾಡ್ತೇನೆ. ಒಂದು, ಈ ಅಡಿಕೆಗೆ ಯಾವ ಸಂದರ್ಭದಲ್ಲಿ ಕಾಳುಮೆಣಸು ನೆಡಬೇಕು ಅನ್ನುವಂಥದ್ದು. ಎರಡನೇದು, ಗೊಂಚಲಾಗಿ ಮೇಲಕ್ಕೆ ಚಿಗುರಲಿಕ್ಕೆ ಯಾವ ಟೈಮಲ್ಲಿ ಕಟ್ಟಿಂಗ್ ಮಾಡಬೇಕು ಅಂತ. ಮೂರನೇದು, ಎಲ್ಲೂ ಇಲ್ಲದೆ ಇರುವಂಥ ಒಂದು ಸರ್ವ ಋತು ಪ್ರತಿ ಟೈಮಲ್ಲೂ ಕೂಡ ಕಾಳುಮೆಣಸು ಬಿಡುವಂಥ ಒಂದು ವಿಶೇಷವಾಗಿರುವಂಥ ತಳಿ ಇವರ ಮನೆಯಲ್ಲಿದೆ. ಅದನ್ನು ಇವರು ಡೆವಲಪ್ ಮಾಡ್ತಿದ್ದಾರೆ. ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೇನೆ. ಬನ್ನಿ ಶ್ರೀನಂದನ ಭಟ್ರ ಜೊತೆ ಮಾತುಕತೆಯನ್ನು ಮಾಡೋಣ. ಶ್ರೀನಂದನ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮ. ಸುಮಾರು ಸಮಯ ಆಯ್ತು ನಿಮ್ಮನ್ನು ನೋಡಿದೆ. ಹೌದು, ಸ್ವಲ್ಪ ಮಳೆ ಬಿಡ್ತಾ ಇದೆ. ಅದೇ ಹಾಗೆ ಒಂದಷ್ಟು ಈ ಭಾಗದ ಕಂಟೆಂಟ್ ಕೂಡ ಬಂದಿರುವಂಥದ್ದು. ಇದೊಂದು ಈ ಕಾಳುಮೆಣಸು ಬಾರಿ ವಿಶೇಷವಾಗಿರುವಂಥ ತಳಿ. ಇದು ಹೇಗೆ, ಎಲ್ಲಿ, ಏನು, ಯಾವಾಗ ಪ್ರಾರಂಭ ಆಯಿತು ಅನ್ನುವಂಥದ್ದು. ಈ ಜಾಗ ತೆಕ್ಕೊಂಡು ನಾವು 42 ವರ್ಷ ಆಯ್ತು. 42 ವರ್ಷದಿಂದ ನಾವು ಕಾಳುಮೆಣಸು ಕೃಷಿ ಮಾಡ್ತಾ ಇದ್ದೇವೆ. ಒಂದು ಟೈಮಲ್ಲಿ ಫುಲ್ಲು ಕಾಳುಮೆಣಸು ನಮ್ಮಲ್ಲಿ ನಾಶ ಆಗಿತ್ತು. ಮತ್ತೆ ಡೆವಲಪ್ ಮಾಡ್ತಾ ಈಗ ಒಂದು ಹಂತಕ್ಕೆ ಬಂದಿದೆ. ಈಗ ನಾನು ಜಾಗ ತಗೊಳ್ಳೋ ಟೈಮಲ್ಲಿ ಈ ಬಳ್ಳಿ ಇದೆ. 40 ವರ್ಷ ಆಯ್ತು. 40 ವರ್ಷ, ಸುಮಾರು 40 ವರ್ಷ ಆಯ್ತು. ಆವಾಗ ದೊಡ್ಡ ನಾವು ಇದನ್ನ ಇಲ್ಲಿ ನೋಡ್ತಿರ್ಲಿಲ್ಲ. ಅಂದ್ರೆ ಫುಲ್ ಕಾಡು ಗುಡ್ಡೆ ಎಲ್ಲ ಕಂಡಾವಟೆ ಬೆಳೆದಿತ್ತು. ನಮಗೆ ಆಚೀಚೆ ಇಲ್ಲಿ ಒಂದು ದಾರಿ ಇತ್ತು ಹೀಗೆ ಹೋಗ್ಲಿಕ್ಕೆ, ಮೊದ್ಲು ನಡ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ ಇತ್ತು. ಅವಾಗ ನಾವು ಹೀಗೆ ಬಂದ ಆಚೀಚೆ ಹೋಗುವ ಕೊಯ್ತಾ ಇದ್ದೆ. ಇವಾಗ ಒಂದು 7-8 ವರ್ಷದಿಂದ ನಾವು ಇಲ್ಲಿ ಸ್ವಲ್ಪ ಈ ಗುಡ್ಡೆನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕೃಷಿ ಮಾಡುವಂತ ಹೊರಟೆ ನಾನು. ಅವಾಗ ಈ ಬಳ್ಳಿ ಸ್ವಲ್ಪ ವಿಶೇಷ ಅಂತ ಅನ್ಸ್ ನಂಗೆ. ವಿಶೇಷ ಏನು ಅಂತ ಹೇಳಿದ್ರೆ, ಈ ಬಳ್ಳಿಯಲ್ಲಿ ವರ್ಷದ 365 ದಿನವೂ ಕಾಳುಮೆಣಸು ಆಗ್ತಾ ಇರ್ತದೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಇವಾಗ ಇಲ್ಲಿ ಚಿಗುರು ಒಂದು ಬರ್ತಾ ಇದೆ. ಈ ಚಿಗುರು ಗೆರೆಯು ಬರ್ತಾ ಇದೆ. ಹಾಗೆ ಪ್ರತಿ ದಿವಸವೂ ಗೆರೆ ಚಿಗುರು ಅಂತ ಇರ್ತದೆ ಇದರಲ್ಲಿ. ಇಲ್ಲಿ ಜೂನು ಜುಲೈಯಲ್ಲಿ ಬಿಟ್ಟ ಗೆರೆ ಇದು. ಮತ್ತೆ ಇದೀಗೊಂದು 10-15 ದಿವಸ ಹಿಂದೆ ಬಿಟ್ಟ ಗೆರೆ. ಇದೀಗೊಂದು 1 ವಾರದ ಹಿಂದೆ. ಇದೀಗೊಂದು 2-3 ದಿವಸ ಹಿಂದೆ ಬಿಟ್ಟದ್ದು. ಇದೀಗ ನಿನ್ನೆ ಮೊನ್ನೆಯಲ್ಲಿ ನಾಳೆ ಬಿಡ್ಲಿಕ್ಕೆ ಈಗ ಬರ್ತಾ ಇರ್ತದೆ. ಇಡೀ ವರ್ಷ 365 ದಿವಸ ನೀವು ಯಾವಾಗ ಬಂದು ನೋಡಿದ್ರೆ ನಿಮ್ಗೆ ಇಲ್ಲಿ ಕಾಳುಮೆಣಸು ಸಿಗ್ತದೆ, ಇರ್ತದೆ. ಇದಕ್ಕೆ ಸರ್ವ ಋತು ಅಂತ ಹೆಸರಿಟ್ರಲ್ಲ, ಇದು ಯಾರು ಇಟ್ಟಿದ್ದು ಮತ್ತೆ ಯಾಕೆ? ಆಕ್ಚುಲಿ ಸರ್ವ ಋತು ಅಂತ ಅಪ್ಪ ಹೇಳ್ತಾ ಇದ್ರು. ಅಲ್ಲಿ ಸರ್ವ ಋತು ಕಾಳುಮೆಣಸು ಬಳ್ಳಿ ಹೋಗಿ ನೋಡಿ ಬಾ ಮಗ, ಮೆಣಸಿದ್ರೆ ಕೊಯ್ಕೊಂಡ್ ಬಾ ಅಂತ ಹೇಳ್ತಾ ಇದ್ರು. ಹಾಗೆ ಅದನ್ನೇ ನಾವು ಕಂಟಿನ್ಯೂ ಮಾಡಿದ್ವಿ, ಸರ್ವ ಋತು ಅಂತ. ಈಗ ಈ ರೀತಿಯ ತಳಿಗಳು ಬೇರೆಲ್ಲಾದ್ರೂ ಇದೆಯಾ, ನೀವೇನಾದ್ರೂ ಕೇಳ್ಪಟ್ಟಿದ್ದೀರಾ? ಇಲ್ಲ. ಇದನ್ನೀಗ ನಾನು ಒಂದು 7-8 ವರ್ಷದಿಂದ ಗಮನಿಸ್ತಾ ಇರುವಂತದ್ದು. ಗಮನಿಸಿದ ಕಾರಣ ನಮಗೆ ಇದು ಸರ್ವ ಋತು ಅಂತ ಗೊತ್ತಾಯ್ತು. ಇಲ್ಲೇ ಗೊತ್ತಾಗ್ತಿರ್ಲಿಲ್ಲ ಯಾವ್ದೊಂದು ಬಳ್ಳಿ ಕಾಡು ಬಳ್ಳಿ ಅಂತ. ಆಕ್ಚುಲಿ ವೈಲ್ಡ್ ವೆರೈಟಿ ಇದು. ಕಾಡು ವೆರೈಟಿ ಯಾವ್ದೋ ಜೀನ್ ಮಾಡಿಫಿಕೇಶನ್ ಆಗಿ, ಅಂದ್ರೆ ಕ್ರಾಸ್ ಪಾಲಿನೇಷನ್ ಆಗಿ ಅದು ಹೀಗೆ ಆಗಿದೆ ಈಗ. ಸಹಜವಾಗಿ ಬುಷ್ ಪೇಪರ್ ಇದೆಯಲ್ಲ, ಚಟ್ಟೆಯಲ್ಲಿ ಅದರಲ್ಲಿ ವರ್ಷ ಇಡೀ ಆಗ್ತದೆ. ಆ ರೀತಿ ಏನಾದ್ರು ಪ್ರಕ್ರಿಯೆ ಇದರಲ್ಲಿ ನಡೆದಿರ್ಬೋದಾ? ಆಗಿರೋ ಸಾಧ್ಯತೆಯೂ ಇದೆ. ಬುಷ್ ಪೇಪರ್ ಅಲ್ಲ ಆಕ್ಚುಲಿ ಇದು. ನೋಡಿ, ಇದು ಮರ ಮೇಲ್ವರೆಗೆ ಹೋಗಿದೆ. ಸಾಮಾನ್ಯ ಒಂದು
10-20 ಫೀಟ್ ವರೆಗೆ ಹೈಟ್ ಇದೆ. ಟ್ರೈ ಮಾಡಿದ್ರಾ? ಗಿಡ ಮಾಡ್ಲಿಕ್ಕೆ ಈಗ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಕೆಳಗಡೆ ರೂಟ್ ಬಾಲ್ ಹಾಕಿದ್ದೇನೆ. ಈಗ ಆಲ್ರೆಡಿ ಬೇರು ಬಂದಿದೆ, ನಂಗೆ ಇದನ್ನು ಕಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಮತ್ತೆ ಬಿಟ್ಟೆ ಅದನ್ನು. ಬೇರು ಬಂದಿರ್ತದೆ, ಈಗ ಕೆಳಗೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೇಲೆ ಈಗ ಟ್ರಾಪಿಕಲ್ ಶೂಟ್ ಕೂಡ ನಾನು ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಕೂಡ ಇದು ಹಾಕಿದ್ದೇನೆ. ಈ ಕೊರಜ್ಜಿ ಮರ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದೇ ಹತ್ತಿಕೊಂಡು ಹೋಗಿದೆ. ಸಾಮಾನ್ಯ ನಮ್ಮ ಊರಿನ ಪೆಪ್ಪರ್ಗಳಲ್ಲಿ ಅಡಿಯಲ್ಲಿ ಈ ಟೈಮಲ್ಲಿ ಅಂತೂ ಫುಲ್ ರನ್ನರ್ ಇರ್ತದೆ. ಇದರಲ್ಲಿ ಒಂದೇ ಒಂದು ಇದರಲ್ಲಿ ಅದೇ ನಂಗೆ ಈಗ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇರೋದು ಅದೇ ರನ್ನರ್ ಗಳು ಬರ್ತದೆ ಇರಲ್ಲ ಅಲ್ಲ, ಬಾರಿ ಬರ್ತದೆ, ಬಾರಿ ರೇರ್. ಹೌದು, ಕಟ್ ಮಾಡಿದ ಲಕ್ಷಣಗಳು ಕಾಣ್ತಿಲ್ಲ. ಇಲ್ಲ ಇಲ್ಲ ಇರೋದಲ್ಲ ಅದೇ. ಪ್ರತಿ ಇದರಲ್ಲಿ ಇನ್ನೂ ಒಂದು ವಿಶೇಷ ಅಂತ ಹೇಳಿದ್ರೆ, ಪ್ರತಿಯೊಂದು ಗಂಟಿಗೂ ನಿಮಗೆ ಗೆಲ್ಲುಗಳು ಕೋಲೊಡಿತಾ ಹೋಗ್ತದೆ. ನೋಡಿ ಇನ್ನು ಅಲ್ಲಿ ಆ ಮರದಲ್ಲಿ ನೋಡಿ ಅದರದ್ದೇ ಅಲ್ಲಿಗೆ ಬಳ್ಳಿ ಒಂದು ಬಿಟ್ಟು ಬಿಟ್ಟದ್ದು ಅಲ್ಲಿ ಹೋಗ್ತಾ ಉಂಟು. ಅದು ವರ್ಷ ಇಡೀ ಆಗ್ತಾ ಇದೆ ಅದರಲ್ಲಿ. ಇದನ್ನು ಡೆವಲಪ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ನಂಗೆ ಮಾರ್ಗದರ್ಶನಗಳು ನಂಗೆ ಯಾರ ಕೈಯಿಂದ ಸಿಗ್ತಾ ಇಲ್ಲ ಅದಕ್ಕೆ. ಕರೆಕ್ಟ್. ಈಗ ಈ ವಿಡಿಯೋ ನಮ್ಮ ತುಂಬಾ ಜನ ಕಾಳುಮೆಣಸು ತಜ್ಞರುಗಳಿದ್ದಾರೆ, ಅವರಿಗೆ ಇದು ತಲುಪಬಹುದು. ಯಾಕಂದ್ರೆ ಬಹಳ ಒಳ್ಳೇದು. ನಮ್ಮ ಗ್ರೂಪ್ಗಳಲ್ಲಿ ಸೈಂಟಿಸ್ಟ್ಗಳು, ವಿಶೇಷ ವ್ಯಕ್ತಿಗಳಿರ್ತಾರೆ, ಅವರು ಏನ್ ಹೇಳ್ತಾರೆ ನೋಡುವ, ಕಮೆಂಟ್ ಗಳನ್ನ ಹಾಕ್ತಾರೆ, ಅವರು ತಿಳಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದಿರೋದು ಯಾವುದೂ ಇಲ್ಲ. ಯಾಕಂದ್ರೆ ಇದು ಡೆವಲಪ್ ಆದ್ರೆ ವರ್ಷ ಇಡೀ ನಿಮ್ಗೆ ಕಾಳುಮೆಣಸು ಪಡಿಬಹುದು. ಇದರಲ್ಲಿ ಹೆಚ್ಚು ಗೆರೆಗಳು ಬರ್ಲಿಕ್ಕೆ ಪ್ರಾರಂಭ ಆದ್ರಲ್ಲ. ಉದ್ದನೂ ಹಾಗೆ ಪಣಿಯೂರ್ ಇದ್ದಾಗಿದೆ, ಪಣಿಯೂರಿನ ಟೈಪ್ ಇದೆ. ಬಟ್ ಪಣಿಯೂರ್ ಅಲ್ಲ ಇದು. ಹೌದು, ಎಲೆ ನೋಡುವಾಗ ಬೇರೆ ಇದೆ. ಹೌದು ಹೌದು. ಕೆಲವು ನೋಡಿ ಇಷ್ಟೇ ಸಣ್ಣದಿರ್ತದೆ, ಕೆಲವು ಇನ್ನೂ ಉದ್ದ ಬರ್ತದೆ. ಇನ್ನೂ ಒಂದು ಅಂತ ಹೇಳಿದ್ರೆ ಇದು ಬಹಳ ಗಟ್ಟಿ, ನಿಮಗೆ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು. ಬಟ್ ಇದರಲ್ಲಿ ಇದರಿಂದ ಮಾಡಿದ ಬಳ್ಳಿಗೆ ಇಷ್ಟವರೆಗೆ ನಂಗೆ ರೋಗ ಬರ್ಲಿಲ್ಲ. ಈಗ 3 ವರ್ಷದಿಂದ ನಾನು ಇದನ್ನು ಡೆವಲಪ್ ಮಾಡ್ತಾ ಇದ್ದೇನೆ. ಈಗ ಅಲ್ಲಿ ಕೆಳಗಡೆ ಎಲ್ಲ ತೋರಿಸ್ತೇನೆ. ಗಿಡ ಉಂಟಾ? ಗಿಡ ಒಂದು 10 ಗಿಡ ಮಾಡಿದ್ದೇನೆ ಈಗ. ಅದರಲ್ಲಿ ಕೂಡ ಇದರದ್ದೇ ಜೀನು ಅಲ್ಲಿಗೆ ಕೂಡ ಇದಾಗಿ ಅಲ್ಲಿ ಕೂಡ ಹಾಗೆ ಸರ್ವವೃತ್ತಾಗಿ ಮುಂದುವರಿತಾ ಇದೆ ಅಲ್ಲಿ ಕೂಡ. ಮತ್ತೆ ಒಂದು ಇದಕ್ಕೆ ಒಳ್ಳೆ ಬಿಸಿಲು ಬೇಕು. ನಮ್ಮ ಬೇರೆ ಬಳ್ಳಿಗಳ ಹಾಗೆ ಬಿಸಿಲಿಲ್ಲ ಇದ್ರೆ ಆಗುದಿಲ್ಲ ಅಂತ. ಕಳೆದ ವರ್ಷದವರೆಗೆ ನಾನು ಇದಕ್ಕೆ ಯಾವುದೇ ಗೊಬ್ಬರಗಳು ಸ್ಪ್ರೇ ಅನ್ನು ಕೊಡ್ತಾ ಇರ್ಲಿಲ್ಲ. ನಂಗೆ ಒಂಥರ ಈ ಬಳ್ಳಿ ಮೇಲೆ ಬಹಳ ಎಂತ ಮೋಕೆ ಖುಷಿ ನಂಗೆ ಆಯ್ತಾ. ಹಾಗೆ ಈ ಬಳ್ಳಿಯನ್ನು ಡೆವಲಪ್ ಮಾಡಬೇಕು, ಉಳಿಸಿಕೊಳ್ಬೇಕು ಅಂತ ಹಾಗೆ ಈ ವರ್ಷದಿಂದ ಬೋರ್ಡೋ ಸ್ಪ್ರೇ ಮತ್ತೆ ಬುಡಕ್ಕೀಗ ಡೋಲೋಮೈಟ್ ಹಾಕಿದ್ದೇನೆ. ಸ್ವಲ್ಪ pH ಏನಾದ್ರೂ ವೇರಿಯೇಷನ್ ಆಗಿ ರೋಗಗಳು ಬರದಾಗೆ ಅದಕ್ಕೆ ಡೋಲೋಮೈಟ್ ಹಾಕಿದ್ದೇನೆ. ಈಗ ಸ್ವಲ್ಪ ಪೊಟ್ಯಾಶ್ ಹಾಗೇನಾದ್ರೂ ಕೊಟ್ಟು, ಸಾವಯವ ಈಟುಗಳನ್ನು ಕೊಟ್ಟು ಸ್ವಲ್ಪ ಏನು ಗೆರೆ ಕಟ್ಟದೆ ಹೀಗೆ ಇದಾಗ್ತಾ ಉಂಟು. ಎಂತ ಪೌಷ್ಟಿಕಾಂಶಗಳು ಸಿಗದೆ ಹೀಗೆ ಖಾಲಿ ಆಗ್ತಾ ಉಂಟು. ಕೊಟ್ರೆ ಇದು ಸರಿಯಾಗಿ ಫುಲ್ ಕವರ್ ಆಗ್ಬೋದು. ಸಾಮಾನ್ಯ ವರ್ಷಕ್ಕೆ ಒಂದು 4-5 kg ಡ್ರೈ ಪೆಪ್ಪರ್ ಇದರಲ್ಲಿ ಸಿಗ್ತದೆ. ಇಡೀ ವರ್ಷ ಆಗ್ತಾ ಇರ್ತದಲ್ಲ, ಹಾಗೆ ಒಂದೇ ಸಲ ಜನರಿಗೆ ಕಾಣ್ಲಿಕ್ಕಿಲ್ಲ. ಅದೇ ಕಾಣ್ಲಿಕ್ಕಿಲ್ಲ. ಆದ್ರೆ ಇದು ಪ್ರತಿ ತಿಂಗಳು ಆಗೋದ್ರಿಂದ ಸ್ವಲ್ಪ ಆಡ್ ಆಗೋದು ನಮಗೆ ಕೊಯ್ದು ಒಣಗಿಸೋದೊಂದು ಸ್ವಲ್ಪ ಸವಾಲು. ಇವಾಗ ನಾನಲ್ಲಿ ಮದರ್ ಪ್ಲಾಂಟ್ ಅಂತ ತೋರಿಸ್ತೆ, ಸರ್ವಋತು ಗಿಡದ್ದು. ಹೌದು, ಇದು ಅದು ಮತ್ತು ಆಚೆದು 3 ಗಿಡಗಳು ನಾನು ಇಪ್ಪಿಲಿಗೆ ಕಸಿ ಕಟ್ಟಿ ಮಾಡಿದ ಗಿಡ ಇದೀಗ. ನನಗೆ ಅದನ್ನು ಫಾಸ್ಟ್ ಗ್ರೋತ್ ಮಾಡಲಿಕ್ಕೆ ಈ ರೂಟ್ ಬಾಲು ಇದರದ್ದೆಲ್ಲ ಈಗ 2 ವರ್ಷ ಹಿಂದೆ ಈ ಗಿಡವನ್ನು ನೆಟ್ಟಾಗ ನನಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ, ರೂಟ್ ಬಾಲ್ನ ಬಗ್ಗೆ. ಕರೆಕ್ಟ್ ಆಯ್ತಾ. ಹಾಗೆ ನಾನು ನೋಡಿ ಇಪ್ಪಿಲಿ ಇದಕ್ಕೆ ಕಸಿ ಕಟ್ಟಿ ಇದನ್ನು ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಪ್ಪಿಲಿ ನನಗೆ ಸುಲಭ ಅಂತ ಅನಿಸ್ತು ಒಂದ್ಸಲ. ಇದರಲ್ಲಿ ನೋಡಿ ಆದ್ರೆ ಇದರಲ್ಲಿ ಕಾಳುಗಳು ಹೆಚ್ಚು ಬರ್ಲಿಕ್ಕೆ ಪ್ರಾರಂಭ ಆಗಬೇಕಲ್ಲ. ಹೌದು ಹೌದು, ಅದು ನೀವು ನ್ಯೂಟ್ರಿಯೆಂಟ್ ಎಲ್ಲ ಕೊಟ್ಟಾಗ ಅದು ಸರಿ ಆದೀತು ಅಂತ ಅನ್ಸ್ತದೆ. ಹೌದು ಹೌದು. ಯಾಕಂದ್ರೆ ಈಗ ನೀವು ಆಗೋದು ಸರಿ, ಯಾಕಂದ್ರೆ ಇಲ್ಲಿ ನೋಡಿ ಹಳೇದಿದೆ, ಇಲ್ಲಿ ಪುನಃ ನಿನ್ನೆ ಮೊನ್ನೆ ಬಂದದ್ದು ಇದೆ ಸಣ್ಣ ಗೆರೆಗಳು. ಹೌದು, ಇದರಲ್ಲಿ ಆಗ್ಲಿಕ್ಕೆ ಶುರು ಆದ್ರೆ ಫುಲ್ಲು ಆಗ ನಿಮ್ಗೆ ಇನ್ನೂ ಹೆಚ್ಚು ಕೆಜಿಗಳು ಸಿಗ್ಬೋದು. ಹೌದು, ಖಂಡಿತ. ನೋಡಿ ಕರೆಕ್ಟ್ ಅಲ್ಲ, ಇಲ್ಲಿ ನೋಡಿ ಇದೆಲ್ಲ ಸ್ವಲ್ಪ ಹೌದು ಸ್ವಲ್ಪ ಜಾಸ್ತಿ ಇಲ್ಲ, ಕವರ್ ಆಗ್ಬೇಕು. ಕರೆಕ್ಟ್ ಕರೆಕ್ಟ್. ಹೌದು ನೋಡಿ ಸ್ನೇಹಿತರೆ, 3 ಗಿಡವನ್ನು ಡೆವಲಪ್ ಮಾಡಿದ್ದಾರೆ. ಇದನ್ನು ನೋಡಿದ ತಕ್ಷಣ ಗಿಡ ಉಂಟಾ ಅಥವಾ ಇದನ್ನು ಪ್ರಮೋಷನ್ಗೆ
ಗಿಡ ಮಾರಾಟ ಮಾಡ್ಲಿಕ್ಕೆ ಇಟ್ಟಿದ್ದೇವೆ ಅನ್ನುವಂಥದ್ದಕ್ಕೆಲ್ಲ ಇದು ನಮ್ಮ ಕಣ್ಣಿಗೆ ಕಾಣುವಂಥ ವಿಷಯ, ಕೃಷಿಯ ಸಂಗತಿಗಳು. ಅದನ್ನು ನಿಮಗೆ ತೋರಿಸುವಂಥದ್ದು ನಮ್ಮ ಕೆಲಸ. ಅದಕ್ಕೋಸ್ಕರ ಒಂದು ವಿಶೇಷ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಈ 3 ಗಿಡಗಳು ನಿಮಗೆ ಈ ರೀತಿ ರೆಡಿಯಾಗಿದೆ ನೋಡಿ. ರೂಟ್ ಬಾಲನ್ನು ಉಪಯೋಗಿಸಿ ಹೇಗೆ ಕಟ್ಟಿದ್ದಾರೆ ನೋಡಿ. ಈ ರೀತಿ ಸಣ್ಣ ಸಣ್ಣ ಗಿಡಗಳಿಗೆ ರೂಟ್ ಬಾಲ್ ಕಟ್ಟಿದ್ರೆ ಸಮಸ್ಯೆ ಇಲ್ವಾ ಗಿಡಕ್ಕೆ? ಇಲ್ಲ, ಸಮಸ್ಯೆ ಇಲ್ಲ. ಆಕ್ಚುಲಿ ಇದನ್ನು ಟ್ರಾಪಿಕಲ್ ಶೂಟ್ ಗಿಡದಿಂದ ಇದನ್ನು ಮಾಡಿದ್ದು. ಹಾಗೆ ನಂಗೆ ಫಾಸ್ಟ್ ಗ್ರೋತ್ ಸಿಗ್ತಾ ಉಂಟು ಈಗ, ತೊಂದ್ರೆ ಇಲ್ಲ. ಇನ್ನೊಂದಂತ ಹೇಳಿದ್ರೆ ಈ ಗಿಡ ನಾನು ಡೆವಲಪ್ ಮಾಡ್ತಾ ಇದ್ದೇನೆ. ಗಿಡಗಳು ನನ್ನ ಹತ್ರ ಯಾರು ಈಗ ದಯವಿಟ್ಟು ಕೇಳ್ಬೇಡಿ, ದಯವಿಟ್ಟು ಕೇಳ್ಬೇಡಿ. ಎತ್ತಿ ಸಾಕಾಗಿದೆ ಅಂತ, ಎತ್ತಿ ಸಾಕಾಗಿದೆ. ನಾನು ಡೆವಲಪ್ ಮಾಡ್ತೇನೆ, ಚಂದ ಡೆವಲಪ್ ಮಾಡ್ತೇನೆ. ಹೇಗೆ ಬರ್ತೇನೆ ನೋಡ್ತೇನೆ, ನನ್ನ ಭೂಮಿಯಲ್ಲಿ ಹೇಗೆ ಬರ್ತದೆ. ನನ್ನ ಕ್ಲೋಸ್ ಸರ್ಕಲ್ ಇದೆ, ಕೆಲವು ಅವ್ರಿಗೆ 1-2 ಜನರಿಗೆ ಕೊಟ್ಟಿದ್ದೇನೆ, ಅಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಬಿಟ್ಟಿದ್ದೇನೆ. ಹಾಗೆ ಅಲ್ಲಿ ಕೂಡ ಇದೇ ರೀತಿ ಬಂದ್ರೆ ಸರ್ವ ಋತು ಸಕ್ಸಸ್ ಆಗ್ತದೆ. ಸರ್ವ ಋತು ಮತ್ತೆ ಸರ್ವ ಜಾಗಕ್ಕೂ ಆಗ್ತದೆ ಅಂತ. ಇನ್ನೊಂದು ಏನಂತ ಹೇಳಿದ್ರೆ, ಕೆಲವರಿಗೆ ಈ ಗಿಡದ ಬಗ್ಗೆ ಸಂದೇಹ ಇರ್ಬೋದು, ಸರ್ವ ಋತು ಹೌದಾ ಅಲ್ವಾ ಅಂತ. ಈ ವರ್ಷದ 365 ದಿವಸ ಯಾವಾಗ ಬಂದ್ರು ಇದರಲ್ಲಿ ಕಾಳುಮೆಣಸು ಇರ್ತದೆ. ಯಾವಾಗ ಬಂದು ನಂಗೆ ಅದೇ ಬರೋದಕ್ಕಿಂತ ಮೊದಲು ಫೋನ್ ಮಾಡಿ ಇದರ ಬಗ್ಗೆ ಬೇಕಾದ ಮಾಹಿತಿಗಳು ನಾನು ಕೊಡ್ತೇನೆ. ಏನು ತೊಂದರೆ ಇಲ್ಲ. ಹಾಗೆ ಹೇಳ್ಕೊಂಡು ಫೋನ್ ಮಾಡದೆ ಬರಬೇಡಿ, ನಾನು ಸಿಗುದಿಲ್ಲ. ಅಟ್ಲೀಸ್ಟ್ ವಾಟ್ಸ್ಆಪ್ ಮೆಸೇಜ್ ಮಾಡಿ. ಹೇಗೋ ನನ್ನ ನಂಬರ್ ಅವರು ಹಾಕ್ತಾರೆ, ಆಲ್ರೆಡಿ ನಂಬರ್ ಹಾಕಿದ್ದಾರೆ, ಫೋನ್ ಬರ್ತಾ ಇರ್ತದೆ, ನಂಗೆ ತೊಂದ್ರೆ ಇಲ್ಲ. ಫೋನ್ ಮಾಡಿ ಬನ್ನಿ, ಆಗೊಂದು ನಮಗೊಂದು ಖುಷಿ ಆಗ್ತದೆ, ನಾವೊಂದು ಟೈಮ್ ಸೆಟ್ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಈಗ ಅಡಿಕೆ ತೋಟಗಳಿಗೆ ತೆಂಕ ಬಿಸಿಲು ಬರದ ಹಾಗೆ ಈ ಕಾಡಿದ್ರೆ ಬಹಳ ಒಳ್ಳೇದು ನಮ್ಗೆ. ಅದಕ್ಕೋಸ್ಕರ ಈ ಕಾಡನ್ನು ಉಳಿಸಿಕೊಂಡಿದ್ದೇನೆ. ಸ್ವಲ್ಪ ಬಲ್ಲೆ ಎಲ್ಲ ಉಂಟು. ಹಾಗೆ ಹೇಳಿಕೊಂಡು ವರ್ಷ ಅಥವಾ ಬರುವ ವರ್ಷ ಹೀಗೆ ಬಲ್ಲೆಯನ್ನು ಹೆರೆದು ಅಥವಾ ಇದು ಮಾಡಿಕೊಂಡಿರ್ತೇನೆ ನಾನು. ಸ್ವಲ್ಪ ತೋಟಗಳಿಗೂ ಎಂತ ಸೊಪ್ಪು ಗೊಬ್ಬರಗಳಾಗ್ತದೆ. ಈ ಕಾಡಿರುವುದರಿಂದಾಗಿ ನನ್ನ ಭೂಮಿಯಲ್ಲಿ, ಕೆರೆಯಲ್ಲಿ ಈಗ ಕೂಡ ನಟ್ಟ ಬೇಸಿಗೆಯಲ್ಲಿ ಕೂಡ ನೀರಿರ್ತದೆ. ಇಲ್ಲೇ ಇದ್ರೆ ಈ ನಮ್ಮ ಭೂಮಿಗೆ ಕೆರೆಯಲ್ಲಿ ನೀರು ಇರುವುದಿಲ್ಲ. ಬೋರು ಸುಮಾರು ತೆಗೆಸಿದ್ದೇನೆ, ಸಂಖ್ಯೆಗಳು ಸುಮಾರು ಉಂಟು. ನೋಡಿ ಸ್ನೇಹಿತರೆ, ಇವ್ರು ಹೇಳ್ತಿರೋ ತೆಂಕ ಅಂತ ಹೇಳಿದ್ರೆ ಕನ್ನಡದಲ್ಲಿ ದಕ್ಷಿಣ ಅಂತ ಹೇಳಿ, ದಕ್ಷಿಣದ ಬಿಸಿಲು ಅಡಿಕೆಗೆ ಅಥವಾ ಯಾವುದೇ ಬೆಳೆಗೆ ಅಪಾಯಕಾರಿ ಅಂತ ನಾವು ಹೇಳ್ತೇವೆ. ಯಾರ್ಯಾರಿಗೆ ಈ ರೀತಿಯ ಕಾಡುಗಳ ಪಕ್ಕದಲ್ಲಿಲ್ಲ, ಅವರು ಬೇಲಿ ಪಕ್ಕದಲ್ಲಾದ್ರು ಈ ಮಾಂಜಮ್ಮು ಈ ರೀತಿ ಬೇರೆ ಬೇರೆ ಗಿಡಗಳನ್ನು ಇಟ್ಟು ಪೆಪ್ಪರ್ ಹಾಕಿದ್ರೆ ಪೆಪ್ಪರ್ ಇದನ್ನು ಬೆಳೆ ಬರುತ್ತೆ. ಅದೇ ರೀತಿ ಎಡಭಾಗದ ಬಿಸಿಲು ತಾಗಿ ಈ ಅಡಿಕೆಯ ಒಡೆಯುವಂತ ಸಮಸ್ಯೆ ಕೂಡ ನಿಂತೋಗ್ತದಲ್ಲ. ಮ್ಯಾಂಜಮ್ಮು, ಹಲಸು ನಮಗೆ ಭಾರಿ ಒಳ್ಳೇದು. ತೆಂಕ ಬಿಸಿಲಿಗೆ ಹಲಸು, ಚಿರ್ಪು, ಮಾವು ಇಂಥದ್ದು ಹಣ್ಣುಗಳ ವೆರೈಟಿಯನ್ನು ನೆಟ್ಟುಕೊಳ್ಳೋ. ಅವಾಗ ಮಂಗಗಳು ತೋಟಕ್ಕೆ ಬರೋದು ಕೂಡ ಸ್ವಲ್ಪ ಕಮ್ಮಿ ಆಗ್ತದೆ, ಅಲ್ಲೇ ಗಡಿಯಲ್ಲೇ ತಿಂದು ಆಚೆ ಹೋಗ್ತದೆ ಅಂತ. ನನ್ನ ಈ ಅಡಿಕೆ ತೋಟಕ್ಕೆ ಇದೀಗ 4ನೇ ವರ್ಷ. 2021ರಲ್ಲಿ ನಾನು ಇಲ್ಲಿ ಪ್ಲಾಂಟ್ ಮಾಡಿದ್ದು. ಪ್ಲಾಂಟ್ ಮಾಡಿ ಸ್ವಲ್ಪ ನಂಗೆ ಈ 2ನೇ ವರ್ಷ ನಂತರ ಸ್ವಲ್ಪ ಎಲೆಚುಕ್ಕಿಯ ಸಮಸ್ಯೆ ಎಲ್ಲ ಬಂತು ಇಲ್ಲಿ. ಅದಕ್ಕೆ ಅಡಿಕೆ ಸ್ವಲ್ಪ ನಂಗೆ ಧೈರ್ಯ ಬರಲಿಲ್ಲ. ಮತ್ತು ಇದನ್ನು ಜಾಸ್ತಿ ಎಂತ ಪೋಚಕಾನ ಅಂತ ಹೇಳ್ತಾರೆ ನಮ್ಮ ಗ್ರಾಮ್ಯ ಇದರಲ್ಲಿ. ಅದನ್ನು ಜಾಸ್ತಿ ಮಾಲಿಶ್ ಮಾಡಿದ್ರೆ ಏನಾದ್ರೂ ಸಮಸ್ಯೆ ಆದೀತು, ನಂಗೆ ಇಷ್ಟು ಇನ್ವೆಸ್ಟ್ ಮಾಡಿದ್ದು ನಂಗೆ ಡೆಡ್ ಮನಿ ಆದೀತು ಅಂತ ಅನಿಸ್ತು. ಅವಾಗ ನಾನು ಕಂಡುಕೊಂಡದ್ದು, ಅಡಿಕೆ ಗಿಡಗಳಿಗೆ 4ನೇ ವರ್ಷ ಆಗೋಗಳೇ ಕಾಳುಮೆಣಸು ಹಾಕ್ಬೇಕು. 4 ವರ್ಷ ಆಗೋಗಳೇ 3 ವರ್ಷದಿಂದ ಹಾಕಿದ್ರೆ ಬೆಸ್ಟ್. 4ನೇ ವರ್ಷ ಆಗೋ ನಾನು ನೀವೀಗ 3 ವರ್ಷ ಅಂತ ಹೇಳ್ತೀರಿ. ಅದೇ ಹಾಕಿದ ತಕ್ಷಣ ಪಟಾಕ್ ಅಂತ ಹೇಳಿ ಅದು ಹೋಗ್ತದಲ್ಲ ಮೇಲೆ, ಅದಕ್ಕೇನ್ ಮಾಡ್ತೀರಿ? ಪಟಾಕ್ ಅಂತ ಹೋಗೋದಕ್ಕೆ ನೋಡಿ, ಈಗ ನಾನು ಇಲ್ಲೆಲ್ಲ ಕೆಳಗಡೆ ಬ್ರಾಂಚಸ್ ಬಂದಿದೆ. ನಾನೆಂತ ಮಾಡಿದೆ ಅಂತ ಹೇಳಿದ್ರೆ, ಸಾಮಾನ್ಯ ಈ ಹೈಟಿಗೆ ಬರುವಾಗ ಸುಮಾರು ಒಂದು 2 ಫೀಟ್ ಬರುವಾಗ ತುದಿಯನ್ನು ಚಿವುಟಿ ಬಿಟ್ಟೆ. ತುದಿಯನ್ನು ಚಿವುಟಿ ಆಗುವಾಗ ಹೀಗೆ ಬ್ರಾಂಚಸ್ ಗಳು ಬಂದು 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 ನಿಮಗೆ ಅದರ ಗ್ರೋತ್ ಚಂದ ಬಂತು. ನೋಡಿ ಇಲ್ಲಿ ನೋಡಿ, ಇಲ್ಲೆಲ್ಲ ಈ ಕಡೆ ಎಲ್ಲ ನಿಮಗೆ ಬೇರೆ ಬೇರೆ ಗಲ್ಲಿಗಳು ಬರ್ತದೆ. ಹೀಗೆ ಈ ತುದಿ ಉಂಟಲ್ಲ, ಇದನ್ನು ಹೀಗೆ ಜಸ್ಟ್ ಕಟ್ ಮಾಡಿ ಬಿಡುದು, ಅಷ್ಟೇ ಮಾಡಿ ಬಿಡುದು. ಅವಾಗ ನಿಮಗೆ ಇಲ್ಲಿಂದೆಲ್ಲ ಬ್ರಾಂಚಸ್ ಗಳು ಬರ್ತದೆ. ಹೀಗೆ ಅವಾಗ ನಿಮಗೆ ಒಂದು ಹೆಚ್ಚು ಬಳ್ಳಿ ಕಟ್ಟಬೇಕಾದ ಅಗತ್ಯ ಬರೋದಿಲ್ಲ, ನಿಮಗೆ ಚಂದ ಇಲ್ಲಿ ಹಿಡ್ಕೊಂಡು ಹೋಗ್ತದೆ ಅಂತ. ಇದು ಯಾವ ತಳಿ ಇದು?
ಇದು ಪಣಿಯೂರು ಒಂದು. ಈಗ ಪಣಿಯೂರು ಒಂದರಲ್ಲಿ ಹ್ಮ್. ಎಷ್ಟು ವರ್ಷ ಆಗುತ್ತೆ ಇದರಲ್ಲಿ ಇಳುವರಿ ಬರಬೇಕಾದ್ರೆ? ಇದು ಸಾಮಾನ್ಯ 2 ವರ್ಷದಿಂದ ಸ್ಟಾರ್ಟ್ ಆಗ್ತದೆ. ನಾವು ಚಂದ ಆರೈಕೆ ಮಾಡಿದ್ರೆ ಹಾ. 2ನೇ ವರ್ಷದಿಂದಲೇ ನಮಗೆ ಇಳುವರಿ ಅಂತ ತೆಗಿಲಿಕ್ಕೆ ಆಗ್ತದೆ. ಮತ್ತೆ ಒಳ್ಳೆ ಇಳುವರಿ ಬೇಕು ಅಂತಾದ್ರೆ ಸುಮಾರು 4 ವರ್ಷ ಬೇಕು ಅಂತ. 4 ವರ್ಷ 4 ವರ್ಷ ಕಾಯ್ಬೇಕು. ಅಲ್ಲ, ಇದು ಅದಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ. ಹೌದು, ಆಗ ಅದು ಸ್ವಲ್ಪ ಹೈಟಿಗೆ ಹೋಗಿರ್ತದೆ. ಹೈಟಿಗೆ ಹೋಗಿರ್ತದೆ. Correct. ಮತ್ತೆ ಇದೀಗ ಏನು ಅಂತ ಹೇಳಿದ್ರೆ ಹಾ. ಒಳ್ಳೆ ಮೆಣಸು ಗ್ರೋತ್ ಫಾಸ್ಟ್, ಹಾ. ಅಡಿಕೆಗಿಂತಲೂ ಫಾಸ್ಟ್ ಇರ್ತದೆ ಕೆಲವು ಸಲ. ಹಾ. ಅವಾಗ ನಮಗೆ ಹಾ. ಇವಾಗ ಪ್ರಚಲಿತದಲ್ಲಿರುವಂತದ್ದು ಟಾಪ್ ಶೂಟ್ ಅಂತ, ಹೌದು, ಟ್ರಾಪಿಕಲ್ ಶೂಟ್ ಅಂತ ಹೇಳ್ತಾರೆ ಇದಕ್ಕೆ. ಹೌದು. ಅದನ್ನ ಹಾಗೆ ನೆಡೋದ್ರಿಂದ ನಮಗೆ ಇನ್ನೂ ಕೂಡ ಫಾಸ್ಟ್ ಆಗಿ ಹ್ಮ್. ಒಳ್ಳೆ ಮೆಣಸನ್ನು ಡೆವಲಪ್ ಮಾಡಬಹುದು. ಅಲ್ಲ, ನೀವೀಗ ಟ್ರಾಪಿಕಲ್ ಶೂಟ್ ನೆಟ್ಟಿರೋದಾ? ಇಲ್ಲ, ಇಲ್ಲಿಗೆ ನಾನು ಈಗ ಸಕಲೇಶ್ಪುರದಿಂದ ತಂದ ತೊಟ್ಟೆ ಗಿಡಗಳು, ರನ್ನರ್ಬಳ್ಳಿ. ರನ್ನರ್ ಬಳ್ಳಿಯನ್ನೇ ತಂದು ನೆಟ್ಟದ್ದು. ನೋಡಿ ಸ್ನೇಹಿತರೆ, ಈ ರೀತಿಯ ಒಂದು ಅದ್ಭುತವಾದ ಮಾಹಿತಿಯನ್ನು ಭಟ್ರು ನಮಗೆ ಕೊಟ್ಟರು. ಸರ್, ಬೆಂಗಳೂರಲ್ಲಿ ನೀವು ಕೆಲಸದಲ್ಲಿದ್ರಿ. ಹೌದು. ಇಲ್ಲಿಗೆ ಬಂದು ಈಗ 7-8 ವರ್ಷ ಆಯ್ತು ಕೃಷಿ ಮಾಡ್ತಾ ಇದ್ದೀರಿ. ಹೌದು. ಆ ಬೆಂಗಳೂರಲ್ಲಿರುವಂಥ ಕೆಲಸ ಮಾಡುವಾಗ ಇದ್ದಂಥ ರೆಸ್ಪೆಕ್ಟ್ಗಳು, ಅಲ್ಲಿಯ ವಿಷಯಗಳು ಮತ್ತೆ ಇಲ್ಲಿಯ ವಿಷಯಗಳು ಏನು ನಿಮ್ಗೆ ಅನ್ಸುತ್ತೆ? ಬೆಂಗಳೂರಲ್ಲಿದ್ದಾಗ ನಾನು ಊರಿಗೆ ಬಂದಾಗ ಅಣ್ಣರೇ ಏಪವತ್ತನ ಬೆಂಗಳೂರಿಗೆ ಅಪ್ಪ ಅಂತ ಹೇಳ್ತಿದ್ರು. ರಿಟರ್ನ್ ಯಾವಾಗ ಅಂತ ರಿಟರ್ನ್ ಅಂತ ನಾನು ಊರಿಗೆ ಬರದೇ 2-3 ದಿವಸಕ್ಕೆ ಆವಾಗಲೇ ರಿಟರ್ನ್ ಯಾವಾಗ ಅಂತ ಹೇಳಿದ್ರೆ ಯಾರಿಗೆ ಬೆಚ್ಚಾಗಿರ್ತದ ಆಯ್ತಾ. ಹಾಗೆ ಬೆಂಗಳೂರು ಬಿಟ್ಟ ಬಂದ ಅಂತ ಆ ಬೆಂಗಳೂರಿನ ಸುದ್ದಿ ಯಾರು ನನ್ನ ಹತ್ರ ಕೇಳೋದಿಲ್ಲ. ಈಗೆಲ್ಲ ಅಣ್ಣರೇ ಕೃಷಿ ಹೇಗೆ ಉಂಟು, ಹೇಗೆ ಕೊಳ್ಳೆರಗುಂಟ ಇಲ್ವಾ, ಮತ್ತೆ ಪೆಪ್ಪರಿಗೆಲ್ಲ ರೋಗ ಬಂತ, ಹೀಗೆ ಹೇಳ್ತಾ ಇರ್ತಾರೆ. ಕೃಷಿ ಮಾಹಿತಿಗಳು ನನ್ನ ಹತ್ರ ತುಂಬಾ ಜನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹತ್ರ ಏನ್ ನಾಲೆಜ್ ಇದೆ ಅದನ್ನ ನಾನು ಇನ್ನೊಬ್ನಿಗೆ ಕೊಡ್ಲಿಕ್ಕೆ ಆರಾಮದಲ್ಲಿ ಹೇಳ್ತೇನೆ. ಏನು ಅದನ್ನು ಹೆಸಿಟೇಟ್ ಮಾಡ್ಬೇಕು ಅಂತಿಲ್ಲ ಅಂತ. ನಮ್ಮ ನಾಲೆಜ್ ಇನ್ನೊಬ್ನಿಗೆ ಕೊಟ್ರೆ ಅದು ಬಹಳ ಒಳ್ಳೇದು. ಈಗ ನಮ್ಮದೇ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಿದೆ. ಈಗ ನಿಮಗೆ ಹೇಳ್ಬೇಕಿದ್ರೆ ದೋಟಿ ಹುಡುಗರು ಅಂತ ನಮ್ಮದೇ ಒಂದು ನಮ್ಮ ಸರ್ಕಲ್, ನನ್ನ ಒಂದು ಸರ್ಕಲ್ ಇದೆ. ನಾವೊಂದು ದೋಟಿಯ ಇದರಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡಿದೆ. ಅದ್ರಲ್ಲಿ ಏನಂತ ಹೇಳಿದ್ರೆ ದೋಟಿಯ ಯಾವುದೇ ಸಮಸ್ಯೆಗಳಿದ್ರೆ, ಅಡಿಕೆ ಕೊಯ್ಲಿನ ಟೈಮಿನಲ್ಲಿ ಅಥವಾ ಸ್ಪ್ರೇ ಮಾಡೋ ಟೈಮಲ್ಲಿ ನಮಗೆ ಏನಾದರೂ ಸಮಸ್ಯೆ ಆಗಿರ್ತದೆ, ಅದನ್ನ ಅಲ್ಲೇ ನಾವು ಸಾಲ್ವ್ ಮಾಡಿಕೊಳ್ತೀವಿ ಗ್ರೂಪಲ್ಲಿ, ಸುಲಭದಲ್ಲಿ ಆಗ್ತದೆ ಅಂತ. ಹಾಗೆ ಈಗ ನೀವೀಗ ಒಬ್ರು ಯೂಟ್ಯೂಬರು, ನಾನೇನು ಈಗ ಮಾಹಿತಿ ಕೊಡ್ತೇನೆ, ಅದು ಇನ್ನೊಬ್ಬರಿಗೆ ಸಿಗ್ತದೆ. ನಿಮ್ಮಂತ ಯೂಟ್ಯೂಬರ್ಗಳು ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಡೋರು, ವಿಡಿಯೋ ಮಾಡೋರು ಹೀಗೆ ಕಂಟೆಂಟ್ಗಳನ್ನು ಕೊಡ್ತಾ ಇದ್ರೆ, ಈಗ ನಾನೀಗ ಸುಳ್ಳಿದವನು, ಮಂಗಳೂರಿನಲ್ಲಿ ಇರೋವನಿಗೆ ಈ ಕೆಲವೊಂದು ವಿಚಾರಗಳು ಗೊತ್ತಿರ್ಲಿಕ್ಕಿಲ್ಲ. ಈ ಯೂಟ್ಯೂಬರ್ ಅಥವಾ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾ ಇದ್ದಾಗ ನಮ್ಮಂದೇ ಅಲ್ಲಿಗೆ ಕೇವಲ ಸೆಕೆಂಡ್ಗಳಲ್ಲಿ ಅಲ್ಲಿಗೆ ತಲುಪ್ತದೆ, ಕನೆಕ್ಟ್ ಆಗ್ತದೆ. ಹಾಗಿದ್ದ ಕಾರಣ ನಿಮ್ಮಂಥ ಯೂಟ್ಯೂಬರ್ಗಳೆಲ್ಲ ನಮ್ಮನ್ನು ವಿಡಿಯೋ ಮಾಡಿದ್ರೆ ತೊಂದರೆ ಇಲ್ಲ, ಬೇಸರ ಆಗೋದಿಲ್ಲ. ಹೇಳಿಕೊಂಡು ಏನು ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದೇ ಬಂದ್ರೆ ಅಲ್ಲ, ನಮಗೆ ಕೂಡ ಕಿರಿಕಿರಿ ಆಗ್ತದೆ. ನೀವು ನೋಡಿ, ಈಗ ಮೊನ್ನೆ ನನಗೆ ನಿಮ್ಮನ್ನ ಒಂದು ವಿಡಿಯೋ ನೋಡಿ ನಮ್ಮಲ್ಲಿ ಒಂದು ಈಗ ಗಿಡ ಉಂಟು ಮಾರೆ ಅಂತ ನಾನು ಹೇಳಿದೆ. ನೀವು ನಾನು ಬರಲ್ಲ ಅಂತ ಹೇಳಿದ್ರಿ, ಬನ್ನಿಂತ ನಂಗೆ ಖುಷಿ ಆಯ್ತು. ನೋಡಿ, ನನ್ನ ಒಂದು ಇಲ್ಲಿ ಒಂದು ತಳಿ ಉಂಟು, ಅದರ ಬಗ್ಗೆ ಜನರಿಗೆ ಗೊತ್ತಾಗ್ಲಿ, ಅದರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ಲಿ, ಅದನ್ನ ನಾನು ಡೆವಲಪ್ ಮಾಡ್ತಾ ಇದ್ದೇನೆ. ಈಗ ಅದರ ಪೇಟೆಂಟ್ ಕೆಲಸಗಳಿಗೆ ನಂಗೆ ಹೊರಡ್ಬೇಕು ಅಂತ ಇದೆ. ಅದ್ರ ಬಗ್ಗೆ ಈಗ ಸೈಂಟಿಸ್ಟ್ಗಳಾಗ್ಲಿ ಅವ್ರ ಜೊತೆ ವಿಚಾರಿಸ್ತಾ ಇದ್ದೇನೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಒಂದು ಸಿಗ್ಬೋದು ಅಂತ ನನಗೆ ಒಂದು ಆಸೆ ಇದೆ. ಸಿಕ್ಕಿದ್ರೆ ಒಂದು ಎಲ್ಲರಿಗೂ ಕೊಡ್ಬೋದು ಅದನ್ನು. ಈಗ ಅದಕ್ಕೆ ರೋಗದ ಸಮಸ್ಯೆಗಳು ದೊಡ್ಡ ಕಾಣಲಿಲ್ಲ. ಸರಿ, ನಾನು ಡೆವಲಪ್ ಮಾಡಿದ ಗಿಡಗಳಲ್ಲಿ ಕೂಡ ನನಗೆ ಕಾಣಲಿಲ್ಲ. ಹಾಗೆ ನೋಡ್ಬೇಕು ಏನಾಗ್ತದೆ ಅಂತ. ಓಕೆ ಸರ್, ಈ ರೀತಿ ಒಂದು ನೀವು ಡೆವಲಪ್ ಮಾಡಿದಂಥ ಆ ಕಾಳುಮೆಣಸಿನ ಗಿಡ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲ ತೋಟಗಳಿಗೆ ಹಬ್ಬಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಆಶಿಸಿದ್ದೇವೆ. ಧನ್ಯವಾದಗಳು. ತುಂಬ ಧನ್ಯವಾದ.